ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಂ, ಕೋಆಪರೇಟಿವ್ ಆಗಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ಒಂದು ಬ್ಯೂಟಿಫುಲ್ ಡೇ. ಸೊ ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ಬನಶಂಕರಿ ಕಡೆ ಒಳ್ಳೆ ನಾನ್ ವೆಜ್ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಸೊ ಒಂದು ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಹೋಟೆಲ್ ಹೆಸರು ನೋಡೋಕ್ಕೋದ್ರೆ ಶ್ರೀ ಮಾತಾ ಚಿಕನ್ ಕಬಾಬ್ ಸೆಂಟರ್ ಅಂತ. ಸಿಕ್ಕಾಪಟ್ಟೆ ಕ್ರೌಡ್ ಇಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ನೋಡೋಕ್ಕೋದ್ರೆ ಇಷ್ಟು ಕ್ರೌಡ್ ಏನಕ್ಕೆ ಬರ್ತಾ ಇದ್ದಾರೆ, ಎಷ್ಟು ಬಡ್ಜೆಟ್ ಫ್ರೆಂಡ್ಲಿ ಪ್ರೈಸ್ ಕೊಡ್ತಾ ಇದ್ದಾರೆ. ಐ ಥಿಂಕ್ 60 ರೂಪೀಸಿಂದನೇ ಊಟ ಸ್ಟಾರ್ಟ್ ಆಗ್ತಾ ಇದೆ. ಹಂಗಂದ್ರೆ ಚಿಕನ್ ಸ್ಟಾರ್ಟರ್ಸು, ಮಟನ್ ಎಲ್ಲ ನೋಡೋಕ್ಕೋದ್ರೆ ತುಂಬ ಬಡ್ಜೆಟ್ ಫ್ರೆಂಡ್ಲಿಯಾಗಿ 70 ರೂಪೀಸ್ಗೆ ಮಟನ್ ಕುರ್ಮಾ, ಸೈತಿಗೆ 120 ರೂಪೀಸ್ಗೆ ಮಟನ್ ಕುರ್ಮಾ, 70 ರೂಪೀಸ್ಗೆ ಮಟನ್ ಕೈಮಾ, ಮಟನ್ ಬೋಟಿ ಎಲ್ಲ 80 ರೂಪೀಸ್ಗೆ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಬಂದಿದ್ದೀವಿ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಬನಶಂಕರಿ ಫಸ್ಟ್ ಸ್ಟೇಜು ನಿಯರ್ ವಿದ್ಯಾಪೀಠ, ಶಂಕರ್ನಾಗ್ ಸರ್ ಸರ್ಕಲ್. ಸೊ ಎಕ್ಸಾಕ್ಟ್ ಲೊಕೇಶನ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ಊಟನೆಲ್ಲ ಟ್ರೈ ಮಾಡೋಣ. ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಅವಾಗೆ ಈ ಥರ ಜಾಸ್ತಿ ಹಿಡನ್ ಜಮ್ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಸೊ ಬನ್ನಿ, ಲೆಟ್ಸ್ ಗೋ. ಥ್ಯಾಂಕ್ ಯು. ಕೋಆಪರೇಟಿವ್ ಆಗಿ ನೋಡೋಣ. ಹಾಂ ಹಾಂ ಹಾಂ, ಓಕೆನಾ? ಹಾಗೆ ಫುಲ್ ಜಾಸ್ತಿ ಆಯ್ತು, ಜಾಸ್ತಿ. ಹಾಂ, ರಾಜು ಅಂತ ಸರ್. ಯಾವಾಗ ಶುರು ಆಗಿದೆ ಸರ್ ನಿಮ್ಮ ಹೋಟೆಲ್? ನಮ್ಮದು ಹೋಟ್ಲ್ ಓಪನ್ ಆಗಿ ಅಲ್ಲಿ 13-14 ವರ್ಷ ಆಯಿತು ಸರ್. ಹೌದಾ? ಏನು ಸರ್ ನಿಮ್ಮ ಸ್ಪೆಷಲ್? ನಮ್ಮದು ಸ್ಟಾರ್ಟಿಂಗ್ ಮಾಡಿದ್ದು ಬಿರಿಯಾನಿ ಕಬಾಬು. ಓಕೆ. ಇವಾಗ ಎಲ್ಲ ಐಟಮು, ತಲೆ ಮಾಂಸ, ಬೋಟಿ, ಮಟನ್ನು, ಕೈಮಾ ಉಂಡೆ, ಬೋಟಿ ಫ್ರೈ, ಪರೋಟ, ಮುದ್ದೆ ಎಲ್ಲ ಸಿಗುತ್ತೆ ಇವಾಗ. ಮಟನ್ನು ಹಾಫು 120, ತಲೆ ಮಾಂಸ 80 ರೂಪೀಸ್ ಹಾಫು, ಬೋಟಿ ಫ್ರೈ 80 ರೂಪೀಸ್ ಹಾಫು, ಕೈಮಾ ಉಂಡೆ 70 ರೂಪೀಸ್ ಹಾಫು, ಪೆಪ್ಪರ್ ಚಿಕನ್ನು 70 ರೂಪೀಸ್ ಹಾಫು, ಕಬಾಬು 60 ರೂಪೀಸ್ ಹಾಫು. ಇದು ಚಿಕನ್ ಕಬಾಬು ಕುಷ್ಕ ಮಾತ್ರ ಮಾಡ್ತಾಯಿದ್ದು, ಬಿರಿಯಾನಿ ಮಾತ್ರ. ಇವಾಗ ಎಲ್ಲ ಐಟಮ್ ಇದರಿಂದ ಎಲ್ಲ ಸ್ವಲ್ಪ ಚೆನ್ನಾಗಿ ಮೂವಿಂಗ್ ಇದೆ ಇವಾಗ. ಬರ್ತಾರೆ ಸರ್. ಬೆಳಿಗ್ಗೆ 11:30 ಓಪನ್ ಮಾಡ್ತೀವಿ. ನಮ್ಗೆ 12:30 1 ಗಂಟೆಯಿಂದ 2:30ವರೆಗೂ ಕ್ರೌಡ್ ಆಗಿರುತ್ತೆ ಸರ್. ನಮ್ಮದು ರೈಟು ರೀಸನಬಲ್, ಟೇಸ್ಟು ಚೆನ್ನಾಗಿದೆ ಅಷ್ಟೇ. ಕಸ್ಟಮರ್ ಹೇಳಿದ್ರಿಂದ ನಾವು ಹೇಳಲ್ಲ, ಕಸ್ಟಮರ್ ಹೇಳೋದು ಅದನ್ನು. ಟೇಸ್ಟು ಚೆನ್ನಾಗಿದೆ, ರೈಟು ರೀಸನಬಲ್. ಯಾಕೆಂದರೆ ಬೇರೆ ಕಡೆ ಹೋದರೆ ಒಂದು ಬಿರಿಯಾನಿ 120, 130 ಇರುತ್ತೆ. ನಮ್ಮ ಹತ್ರ 100 ರೂಪಾಯಿ, 50 ರೂಪಾಯಿ ಕುಷ್ಕ. ಈ ಕುಷ್ಕ 50 ರೂಪಾಯಿಗೆ ಎಲ್ಲೂ ಸಿಗೋಲ್ಲ. ನಮ್ಮ ಹತ್ರ 50 ರೂಪೀಸ್. ನೀವು ಎಲ್ಲೇ ಹೋದರೂ ರೀಸನಬಲ್ ಅಲ್ಲ. 120, 130 ಹಾಫ್ ಪ್ಲೇಟು. ನಮ್ಮ ಹತ್ರ 80 ರೂಪೀಸ್, 60 ರೂಪೀಸ್, 70 ಅಷ್ಟೇ. ಆದ್ದರಿಂದ ಕ್ವಾಂಟಿಟಿ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಕೊಡ್ತೀವಿ, ಕಸ್ಟಮರ್ ಹುಡುಕೊಂಬರ್ತಾರೆ. ಶ್ರೀ ಮಾತಾ ಚಿಕನ್ ಕಬಾಬ್ ಸೆಂಟ್ರು, BSK ಫಸ್ಟ್ ಸ್ಟೇಜು, ಶಂಕರ್ನಾಗ್ ಸರ್ಕಲ್ ನಿಯರ್ ವಿದ್ಯಾಪೀಠ. ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆನೂ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸರ್. ತುಂಬ ಇಷ್ಟ ಆಯ್ತು ನಿಮ್ಮ ಊಟ, ತುಂಬ ಖುಷಿ ಆಯ್ತು. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಜಾನ್ ಸೀನಾ. ಜಾನ್ ಸೀನಾ, ಸೂಪರ್ ಸರ್. ಯಾವಾಗಿಂದ ನಮ್ಮ ಚಾನಲ್ ನೋಡ್ತಿದ್ದೀರಾ? ನಾವು ಅವಾಗಿಂದ ನೋಡ್ತಾ ಇದ್ದೀವಿ. ಜಾನ್ ಸೀನಾ 8187 ನಮ್ಮ ತಂಗಿ ಮಕ್ಕಳು, ಟ್ವಿನ್ಸು, ಅವಳಿ ಜವಳಿ ಮಕ್ಕಳು. ಹೌದಾ? ನೈಸ್. ಇನ್ನೊಂದು ತಂಗಿ ಮಗು ಅಲ್ಲಿದೆ. ಓಕೆ. ಟೋಟಲ್ 3 ಜನ ಮಕ್ಕಳು. 3 ಜನ ಮಕ್ಕಳು. ಓಕೆ ಓಕೆ, ಸೂಪರ್. ನಾನಂತೂ ಮದುವೆ ಆಗಿಲ್ಲ, ತಂಗಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ ಓಕೆ, ನೈಸ್. ಆದರೆ ನಿಮ್ಮನ್ನ ನೋಡಿದ್ರೆ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇನ್ನೊಂದು, ನೀವು ಎಲ್ಲೆಲ್ಲಿ ಹೋಗ್ತೀರೋ ಅಲ್ಲೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇಲ್ವಲ್ಲ ಅನ್ನೋದು ಒಂದು ಬೇಜಾರಾಗ್ತಿದೆ ಅಷ್ಟೇ. ಅಯ್ಯೋ, ಹಂಗಲ್ಲ ಏನಿಲ್ಲ. ನೀವು ಯಾವತ್ತೂ ಬನ್ನಿ. ಇವತ್ತು ಏನೇನು ತಗೊಂಡಿದ್ದೀರಾ ಅದಕ್ಕೆ ನಮ್ಮ ಬಿಲ್ ನಾನೇ ಕಟ್ಟೋದು ಇವತ್ತು. ಇಲ್ಲ 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 ನಮ್ಮ ಒಂದು ಎಷ್ಟೋ ಜನ ಸಪೋರ್ಟ್ ಮಾಡಿದ್ದೀರಾ, ನೀವು ಅದರಲ್ಲಿ ಒಬ್ಬರಲ್ಲ. ಸೊ ನಮ್ಮ ಒಂದು ಜೀವ ಅಂತ ಅನ್ಕೊಳ್ಳಿ. ಸೊ ಇವತ್ತು ನೀವು ಏನಾದ್ರು ಊಟ ಮಾಡಿ ನಾನು ಬಿಲ್ ಕಟ್ತೀನಿ ನಿಮಗೆ. ಇಲ್ಲ, ಪರವಾಗಿಲ್ಲ. ಆದರೆ ನಿಮ್ಮನ್ನು ನೋಡಿ ನಮಗೆ ತುಂಬ ಖುಷಿ ಆಯಿತು. ಇದೇ ಥರ ಬೆಳೀತಾ ಇರಿ, ಚೆನ್ನಾಗಿರಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇರೋವರೆಗೂ ನಾವು ಬೆಳಿತಾನೆ ಇರ್ತೀವಿ. ಕೊನೆ ಗಂಟೆನೂ ಅಷ್ಟೇ. ನಾನು ಲೈಕ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ, ಎಲ್ಲರ ಕಡೆನೂ ಖುಷಿ ಪಟ್ಟಿದ್ದೀನಿ. ನೀವು ಎಲ್ಲೆಲ್ಲಿ ಹೋಗಿದ್ದೀರಾ, ಯಾವ್ಯಾವ ಹೋಟ್ಲಿಗೆ ಹೋಗಿದ್ದೀರಾ ಹುಡುಕ್ತೀನಿ ನಾನು. ತಿರ್ಗಾ ನಾವು ಯಾವಾಗ ಹೋಗೋದು ಅನ್ನೋದು ನಾನು ತುಂಬ ಹುಡುಕ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ನೀವು ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಇಲ್ಲಿ ಟ್ರೈ ಮಾಡಿದ್ದೀರಲ್ಲ, ಇನ್ನೇನೆಲ್ಲ ಟ್ರೈ ಮಾಡಿದ್ರೆ ಹೇಗಿದೆ ಟೇಸ್ಟು? ಇಲ್ಲಿ ಬಂದ್ಬಿಟ್ಟು ಪರೋಟ ಮಾತ್ರ ಸೂಪರ್ ಆಗಿರುತ್ತೆ. ನೀವು ನೋಡ್ಬೋದು, ಅವ್ರು ಬಂದು ಇದು ಮನೆ ಇದಾಕಲ್ಲ, ಬರೀ ಕೈಯಲ್ಲೇ ಹೊಡಿತಾರೆ. ಸೂಪರ್ ಆಗಿರುತ್ತೆ. ಮತ್ತು ಕಬಾಬ್ ಚೆನ್ನಾಗಿರುತ್ತೆ, ವೈಟ್ ರೈಸು ಮತ್ತು ಚಿಕನ್ ಲಿವರು ಕಬಾಬು ಸೂಪರ್ ಆಗಿರುತ್ತೆ. ಓಕೆ, ನೈಸ್ ನೈಸ್. ಹಾಯ್ ಪುಟ್ಟ, ನಿನ್ನ ಹೆಸರೇನು? ವೈಶಾಲಿ, ಗುಡ್ ಗರ್ಲ್. ಮೈಕ್ ಅದು ಮೈಕು ವೈಶಾಲಿ ಹೇಳು. ವೈಶಾಲಿ, ಹಂಗೆ ಕ್ಯಾಮ್ರಾಗ ಹಾಯ್. ಹಾಯ್.
ಏನೋ ನಡೆಸ್ತಾ ಇದ್ದೀರಾ ಅಂತ ಅಂತಿದೆ ಪಾಪು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಬೇಕಾದ್ರೂ ತಗೊಳ್ಳಿ, ನನಗೆ ಹೇಳಿ ಲಾಸ್ಟ್ ಸರಿ ನಾನು ಬಿಲ್ ಕಟ್ತೀನಿ. ಖುಷಿಯಿಂದ ನಾವು ಕೊಡ್ತಾ ಇದ್ದೀವಿ. ಖುಷಿ ನನಗೆ ತುಂಬಾ ಇಷ್ಟ. ಬಿಲ್ ನಾನೇ ಕೊಡ್ತೀನಿ. ಅದೇ ಅಲ್ಲ, ನಿಮ್ಮನ್ನ ನೋಡಿ ನೀವು ನಾನು ಏನೇ ಊಟ ಸಿಕ್ಕಾಪಟ್ಟೆ ಮಾಡಿದ್ರು- ಖುಷಿ ಪಟ್ಟೆ ಇವತ್ತು. ಥ್ಯಾಂಕ್ ಯು ಅಲ್ಲ ನಿಮ್ಮಂತ ಯಾಕಂದ್ರೆ ನೀವು ಬರೀ ಮೊಬೈಲಲ್ಲಿ ನೋಡಿ ಲೈವ್ ಅಲ್ಲಿ ನೋಡಿಲ್ವಲ್ಲ, ಅದ್ಬಿಟ್ಟು ಇವತ್ತು ನಾನು ಖುಷಿ ಪಟ್ಟೆ. ಥ್ಯಾಂಕ್ ಯು ಇದೇ ಥರ ನೀಡಿದ್ವಿ. ಇಲ್ಲ ಒಳ್ಳೆದಾಗ್ಲಿ. ಏನು ಬೇಕಾದ್ರೂ ತಗೊಳ್ಳಿ, ಮಾಡ್ಕೊಳ್ಳೋಣ. ಒಳ್ಳೇದಾಗ್ಲಿ, ನೀವು ಚೆನ್ನಾಗಿರ್ಬೇಕು. ಇನ್ನ ಜನನ ತೋರಿಸಿ, ಬಡವ್ರಿಗೆ ಗಾಡಿಗಳಿರ್ತಲ್ಲ ಅದನ್ನೆಲ್ಲ ತೋರಿಸಿ. ಗೈಸ್ ಇವತ್ತು ತುಂಬ ಹೊಟ್ಟೆ ಹಸಿತಿತ್ತು, ಅದಕ್ಕೋಸ್ಕರ ಎಲ್ಲ ಒಂದೇ ಪ್ಲೇಟಲ್ಲಿ ಹಾಕೊಟ್ಬಿಡಿ ಅಂತ ಅಂದ್ಬಿಟ್ಟು ಆಫ್ ಪ್ಲೇಟಲ್ಲಿ ಹಾಕ್ಸಿದ್ದೀವಿ. ಸೊ ಚಿಕನ್ ಪೆಪ್ಪರ್ ಇದೆ, ಮಟನ್ ಫ್ರೈ ಇದೆ, ಮಟನ್ ಕುರ್ಮಾ ಇದೆ, ಮತ್ತು ಮಟನ್ ಬೋಟಿ ಕೂಡ ಹಾಕ್ಸಿದ್ದೀವಿ. ಒಂದು ಸಿಂಗಲ್ ಬಾಯ್ಲ್ಡ್ ಎಗ್ಗು, ಮಟನಲ್ಲಿ ಕೈಮಾ, ಚಿಕನಲ್ಲಿ ಕಬಾಬು, ಒಂದು ರಾಗಿ ಮುದ್ದೆ. ಸೊ ರಾಗಿ ಮುದ್ದೆಯಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಸಾಫ್ಟಾಗಿ ಒಂದು ರಾಗಿ ಮುದ್ದೆ. ಇದು ಜಾಸ್ತಿ ಗ್ರೇವಿ ಇದೆಯಲ್ಲ, ಯಾವ ಗ್ರೇವಿ ಮಿಕ್ಸ್ ಆಗಿದೆ ಅಂತ ಗೊತ್ತಿಲ್ಲ. ಫ್ಯೂಷನಲ್ಲಿ ತಿಂತಾಯಿದ್ದೀವಿ. ನಿಮ್ಗೊಂದು ಬೈಟು, ನಮಗೊಂದು ಬೈಟು. ನೈಸ್. ಆ್ಯಕ್ಚುಲಿ ಒಳ್ಳೆ ಮಸಾಲ ಅಂತಲೇ ಹೇಳಬೇಕು. ಈಸಿಯಾಗಿ ಹೋಗುತ್ತೆ. ಇನ್ನೂ ಸ್ವಲ್ಪ ಸಾಫ್ಟ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಲೈಟಾಗಿ ಹಾರ್ಡ್ ಪೀನ್ ಅಂತ ಅನ್ನಿಸ್ತಾ ಇದೆ. ಬಟ್ ಓವರಾಲ್ ಇಟ್ಸ್ ಗುಡ್ ಅಂತಲೇ ಹೇಳ್ಬೋದು. ಸೊ ಇವಾಗ ಮಟನ್ ಕೈಮಾನ ಬ್ರೇಕ್ ಮಾಡಬೇಕು ನೋಡಿ. ಸಿಕ್ಕೋಬಿಟ್ಟೆ ಸಾಫ್ಟ್ ಗೈಸ್. ಜಾಸ್ತಿ ಏನೋ ಕೊತ್ತಂಬರಿ ಎಲ್ಲ ಒಳಗಿದೆ. ಇದು ನನಗೆ ಗ್ರೇವಿ ಜೊತೆ ಟಿಕ್ ಮಾಡಿಕೊಂಡು ಸೂಪರ್. ಜಾಸ್ತಿ ಮಸಾಲ ಕರೆಕ್ಟಾಗಿ ಹಿಡಿದಿದ್ದಾರೆ. ಒಂದು ಒಳ್ಳೆ ಮಟನ್ ಮೀಟ್ ನಿಮಗೆ ಹಂಗೆ ಫ್ಲೇವರ್ ಗೊತ್ತಾಗತ್ತೆ ಅಂತಲೇ ಹೇಳಬೇಕು. ಚೆನ್ನಾಗಿದೆ. ಹಂಗೆ ಪಕ್ಕದಲ್ಲಿ ಬೋಟಿ ನೋಡಿದ್ರಾ? ಸೊ ಆ ಬೋಟಿ ಕೂಡ ಹಾಕ್ಕೊಂಡಿದ್ದೀವಿ. ಸೊ ಬೋಟಿ ಎಲ್ಲ ಜಾಸ್ತಿ ವೆರೈಟೀಸ್ ಬರುತ್ತಲ್ಲ ನಿಮ್ಗೆ ನೋಡಿ. ಸೊ ಒಂದು ಟವಲ್ ಪೀಸ್ ಥರ ಇದೆ. ಸೊ ಇದನ್ನು ಟ್ರೈ ಮಾಡೋಣ. ನೈಸ್. ಒಂಥರ ಚೀವಿಯಾಗಿದೆ ಅಂತಲೇ ಹೇಳ್ಬೇಕು. ಬೈಟ್ ಹೋಗ್ತಾ ಆ ಫ್ಲೇವರ್ ನಿಮ್ಗೆ ಇನ್ನೂ ಜಾಸ್ತಿ ಗೊತ್ತಾಗ್ತಿದೆ. ಆ್ಯಂಡ್ ಮೇನ್ಲಿ ಈ ಥರ ಒಂದು ಸ್ಟ್ರೀಟ್ ಫುಡ್ಡು ಅಥವಾ ಒಂದು ಸ್ವಲ್ಪ ಚಿಕ್ಕ ಜಾಗದಲ್ಲಿ ಬೋಟಿ ಚೆನ್ನಾಗಿ ಕ್ಲೀನ್ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಇವರು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಆ್ಯಂಡ್ ಸ್ಮೆಲ್ಲೇ ಇಲ್ಲ. ಚೆನ್ನಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಮುದ್ದೆಗೆ ತೊಗೊಂಡು ಈ ಬೋಟಿ ಗ್ರೇವಿ ನೋಡಿ. ಅವರೇಕಾಳು ಹಾಕಿ ಬೋಟಿ ಮಾಡಿದ್ದಾರೆ. ಇದೇ ಇವ್ರು ಸ್ಪೆಷಲ್ ಅನಿಸುತ್ತೆ. ಅವರೇಕಾಳು ಹಾಕಿ ಬೋಟಿ ಎಲ್ಲ ಮಾಡಿದ್ದಾರೆ. ಸೂಪರ್ ಗೈಸ್. ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್ ಖಂಡಿತ. ಹಾಗೆ ಮಟನ್ ಕುರ್ಮಾ ನೋಡೋಕೆ ಹೋದರೆ ನಿಮಗೆ ನಲ್ಲಿ ಪೀಸಲ್ಲಿ ಹಾಕಿದ್ದಾರೆ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಇಳ್ತಾ ಇದ್ವಿ. ಅಪ್ಪ ಲಾಟ್ರಿ ಸಾಕಾಗಿದೆ. ಮಟನ್ ಪೀಸಸ್ ನೋಡ್ತಿದ್ದೀರಾ? ಫುಲ್ಲು ಚರ್ಬಿ ಹಂಗೆ ಎದ್ದು ಕಾಣಿಸ್ತಾ ಇದೆ. ಫುಲ್ಲು ಚರ್ಬಿನೇ, ಆಲ್ಮೋಸ್ಟ್ ಆಲ್ ಚರ್ಬಿನೇ. ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಒಳ್ಳೆ ನಾನ್ ವೆಜ್ ಸ್ಪಾಟ್ ಅಂತಲೇ ಹೇಳ್ಬೋದು. ಪಕ್ಕದಲ್ಲೇ ಪೆಪ್ಪರ್ ಚಿಕನ್ ಇದೆ. ಪೆಪ್ಪರ್ ಚಿಕನ್ನು ನೋಡೋಕೋದ್ರೆ ನಿಮಗೆ ಹಂಗೆ ಒಂಥರ ಸೆಮಿ ಗ್ರೇವಿ. ಆಲ್ಮೋಸ್ಟ್ ನೀವು ಏನೇ ತೊಗೊಂಡ್ರೆ ನೋಡಿ ಈ ಥರ ಗ್ರೇವಿಯಾಗಿ ಬಂದ್ಬಿಡುತ್ತೆ. ಪರೋಟಾಗೆಲ್ಲ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ. ನೋಡಿ ಹಂಗೆ ಬ್ರೇಡ್ ಕಾಲ ಮಾಡಲ್ಲ. ವಾವ್. ಪೆಪ್ಪರ್ ಚಿಕನ್ ಐಟಮ್ ಮಾಡಿದ್ರೆ ಪೆಪ್ಪರ್ ಚಿಕನ್ ಅದು ಸೂಪರ್ ಆಗಿರುತ್ತೆ ಅಂತ ಹೇಳ್ಬೇಕು. ಜಾಸ್ತಿ ಆನಿಯನ್ಸ್ ಬೇಸಲ್ಲಿ ಫ್ರೈ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಗೈಸ್. ಯಾವ್ದು ಬಿಡೋದು ಯಾವ್ದು ಹೋಗೋದಂತ ಹೋದಾಗಲ್ಲ. ಕಬಾಬ್ ಇಲ್ಲಿದೆ. ಕಬಾಬ್ನ ಬ್ರೇಕ್ ಮಾಡಿದ್ವಿ ಅವಾಗೆ ನೋಡಿ. ಕಬಾಬು ಗ್ರೇವಿ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಅಂತ ಕಬಾಬು ಬಿಸಿಯಾಗಿ ಹಾಕ್ಕೊಡ್ತಾರೆ. ಇದು ಒಂದೊಂದು ಫಾಸ್ಟ್ ಮೂವಿಂಗ್ಗೆ ಕಬಾಬು ಬಿಟ್ಟರೆ ಬೋಟಿ. ಕಬಾಬ್ ಆ್ಯಕ್ಚುಲಿ ನೋಡ್ತಾರೆ ಕುಷ್ಕ ತಗೋತಾರೆ. ಹಾಫ್ ಕುಷ್ಕ ಒಂದು ಹಾಫ್ ಕಬಾಬು. ಸೂಪರ್ ಕಾಂಬಿನೇಷನು. ತಿನ್ಕೊಂಡು ಹೋಗ್ತಾ ಇರ್ಬೋದು. ಮೊಟ್ಟೆ ಇರುತ್ತೆ. ಮೊಟ್ಟೆ ಇಷ್ಟು ಟೇಸ್ಟ್ ಮಾಡಲ್ಲ, ಆಮೇಲೆ ಟೇಸ್ಟ್ ಮಾಡ್ತೀನಿ ಊಟಕ್ಕೆ. ನೈಸ್. ಒಳ್ಳೆ ಬಜೆಟ್ ಫ್ರೆಂಡ್ಲಿ ಊಟ. ರೇಟೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೂಪರಾಗಿದೆ. ನೆಕ್ಸ್ಟ್ ಲೆವೆಲ್. ಸೊ ನೆಕ್ಸ್ಟು ಪರೋಟ ಅಥವಾ ಬಿರಿಯಾನಿಗೆ ಹೋಗೋಣ. ಬಿಸಿ ಬಿರಿಯಾನಿ ಥರ ಪಲಾವ್ ಥರ ಇರೋಂಗಿದೆ. ಸೊ ಪೀಸಸ್ ಎಲ್ಲ ನಾವು ನೋಡ್ತಾಯಿದ್ದೀವಿ. ಸೊ ಪೀಸಸ್ಸು ಸ್ವಲ್ಪ ಹಾರ್ಡ್ ಇತ್ತು. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡುವಾಗ ನೋಡಿ ತುಂಬ ಅಂದರೆ ಒಂಥರ ಡ್ರೈ ಆಗಿದೆ. ನನಗೆ ಯಾಕೋ ಇದು ಓಕೆ ಪೀಸ್ ಅನ್ನೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರಬೇಕು, ಸ್ವಲ್ಪ ಜ್ಯೂಸಿ ಇರಬೇಕು. ಬಟ್ ಪೀಸ್ ತುಂಬ ಡ್ರೈ ಇದೆ. ಐ ಥಿಂಕ್ ಕುಷ್ಕ ಹೋಗೋದಿತ್ತು. ನಾವೇ ಸ್ವಲ್ಪ ಇಲ್ಲ ಚಿಕನ್ ಬಿರಿಯಾನಿ ತೊಗೊಳೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ವಿ. ರೈಸ್ ಇದೆ. ರೈಸಿಗೆ ಒಂದು ಗ್ರೇವಿ ಕೊಟ್ಟಿದ್ದಾರೆ. ಥರ ಪೆಪ್ಪರ್ ಚಿಕನ್ ಗ್ರೇವಿ ನಾನು ಹಾಕಿಸ್ಕೊಂಡೆ. ಆಹಾ ತಗೊಂಡು ಓ ಮೈ ಗಾಡ್. ರೈಸ್ ಅಂತೂ ಎಕ್ಸ್ಟ್ರಾಡಿನರಿ ರೈಸ್. ಆ್ಯಕ್ಚುಲಿ ಅದು ಗ್ರೇವಿ ಕೊಟ್ಟಿದ್ದಾರಲ್ಲ ಒಂಥರ ಸೆಮಿ ಗ್ರೇವಿ, ಅದ್ರ ಜೊತೆ ತಿನ್ನುವಾಗ ಇನ್ನು ನೆಕ್ಸ್ಟ್ ಲೆವೆಲ್ ಆಗಿದೆ. ಒಳ್ಳೆ ಕಾಂಬಿನೇಷನ್ ಕೊಡ್ತಾ ಇದೆ. ನಾವೇನು ಮಾಡೋಣ, ಲೈಟಾಗಿ ಮೊಟ್ಟೆ ತೊಗೊಂಡು ಮೊಟ್ಟೆಯಲ್ಲಿ ಮಿಡಲಲ್ಲಿ ಇಟ್ಟೋಣ. ಈ ಗ್ರೇವಿ ಇದೆಯಲ್ಲ, ಗ್ರೇವಿ ಲೈಟಾಗಿ ಇಡೋಣ, ಪೀಸ್ ಬಿಡ, ರೈಸ್ನ ಮುಚ್ಚಿಬಿಟ್ಟು ಒಂದು ದೊಡ್ಡ ಬೈಟಾಗಿ ಎಲ್ಲ ಫುಲ್ಲು ಫ್ಯೂಷನ್ ಹೋಗೋಣ. ಲಾರ್ಜ್ ಬೈಟ್. ವಾ ಬಿಸಿ ನೆಕ್ಸ್ಟ್ ಲೆವೆಲು.
ಆರಾಮಾಗಿ ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಸೂಪರ್ ಗೈಸ್, ನೆಕ್ಸ್ಟ್ ಲೆವೆಲು. ಸೊ ಒಂಥರ ಬಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇರ್ತಾರಲ್ಲ, ಇನ್ನೂ ಆ್ಯಕ್ಚುಲಿ ಹೋಗೋದು ರಶ್ ಇಲ್ಲ. 12 ಬಂದಿದ್ವಿ, 12-12:30 ರೇಂಜು. ಹಿಂದೆ ನೋಡಬೇಕು, ಇಲ್ಲ ನಿಲ್ಲಕ್ಕೆ ಜಾಗನೇ ಇರಲ್ಲ, ಈ ಥರ ಶಬ್ದ ಎಲ್ಲ ಬರ್ತಾ ಇರುತ್ತೆ. 3 ಗಂಟೆ ಆದರೆ ಅಂತೂ ಪೀಕ್ ಆಗಿರುತ್ತೆ ಅನ್ಸುತ್ತೆ, 2-2:30ಗೆ. ಸೊ ಬೇಗ ಬಂದರೆ ಎಲ್ಲ ಐಟಮ್ ಇರುತ್ತೆ, ಇಲ್ಲಾಂದರೆ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಎಲ್ಲ ಪ್ರೈಸಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇವರ ಲೊಕೇಶನ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಹಾಕಿ. ಶಂಕರ್ನಾಗ್ ಸರ್ಕಲ್ ಬನಶಂಕರಿ ಫಸ್ಟ್ ಸ್ಟೇಜು. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿಬಿಡಿ. ಎಲ್ಲರೂ ಯಾರೆಲ್ಲ ಬಜೆಟ್ ಫ್ರೆಂಡ್ಲಿ ನಾನ್ ವೆಜ್ ಊಟ ಬ್ಯಾಟಿಂಗ್ ಮಾಡಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನನ್ನ ಕೆಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿಲ್ ದೆನ್, ಬೈ ಫ್ರಮ್ ದಿನೇಶ್, ಡೂ ವಾಟ್ ಇಲ್ಲ, ಬಾಯ್.